ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇತ್ತೀಚಿನ ಹವಾಮಾನ ಬದಲಾವಣೆಯಿಂದ ಕೆಮ್ಮು, ಜಲದೋಷ, ಕಫ ಸಮಸ್ಯೆ ಸಾಮಾನ್ಯವಾಗಿದೆ. ಇಂದು ಕೆಮ್ಮು ಮತ್ತು ಕಫ ಕಡಿಮೆ ಮಾಡಲು ಸಹಾಯ ಮಾಡುವ 5 ಸರಳ ಮನೆಮದ್ದುಗಳನ್ನು ನೋಡೋಣ. ಶುಂಠಿ ಮತ್ತು ಜೇನುತುಪ್ಪ. 1 ಚಮಚ ಶುಂಠಿ ರಸಕ್ಕೆ 1 ಚಮಚ ಜೇನುತುಪ್ಪ ಸೇರಿಸಿ ಇದನ್ನು ದಿನಕ್ಕೆ 2 ಬಾರಿ ಸೇವಿಸಿದರೆ ಗಂಟಲು ನೋವು ಮತ್ತು ಕೆಮ್ಮು ಕಡಿಮೆಯಾಗಲು ಸಹಾಯಕವಾಗುತ್ತದೆ. ಅರಶಿನ ಹಾಲು. ರಾತ್ರಿ ಮಲಗುವ ಮೊದಲು ಬಿಸಿ ಹಾಲಿಗೆ ಅರ್ಧ ಚಮಚ ಅರಶಿನ ಹಾಕಿ ಕುಡಿಯಿರಿ. ಇದು ದೇಹದ ರೋಗನಿರೋಧಕ ಶಕ್ತಿ ಹೆಚ್ಚಿಸಲು ಸಹಾಯಕವಾಗಿದೆ. ತುಳಸಿ ಕಷಾಯ. ತುಳಸಿ ಎಲೆ, ಶುಂಠಿ, ಮೆಣಸು ಹಾಕಿ ಕುದಿಸಿ ಕಷಾಯ ಮಾಡಿ ಕುಡಿಯಿರಿ. ಇದು ಕಫ ಕರಗಿಸಲು ಸಹಾಯ ಮಾಡುತ್ತದೆ. ಉಪ್ಪು ನೀರಿನಿಂದ ಗಂಟಲು ತೊಳೆಯುವುದು. ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಸೇರಿಸಿ ಗಾರ್ಗಲ್ ಮಾಡಿ. ಇದು ಗಂಟಲು ಇರಿಟೇಷನ್ ಕಡಿಮೆ ಮಾಡಲು ಸಹಕಾರಿ. ಬಿಸಿ ನೀರಿನ ಸ್ಟೀಮ್. ದಿನಕ್ಕೆ 5 ರಿಂದ 10 ನಿಮಿಷ ಸ್ಟೀಮ್ ತೆಗೆದುಕೊಂಡರೆ ಮೂಗ್ ಬ್ಲಾಕ್ ಮತ್ತು ಕಫ ಕಡಿಮೆ ಆಗಬಹುದು. ಈ ಮನೆಮದ್ದುಗಳು ಸಾಮಾನ್ಯ ತೊಂದರೆಗಳಿಗೆ ಸಹಾಯ ಮಾಡಬಹುದು. ಆದರೆ ಸಮಸ್ಯೆ ಹೆಚ್ಚು ಇದ್ದರೆ ವೈದ್ಯರನ್ನು ಸಂಪರ್ಕಿಸಿ. ಇಂತಹ ಆರೋಗ್ಯ ಮಾಹಿತಿ ಬೇಕಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.